ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಪಾಠಾಧಾರಿತ ಮೂಲ್ಯಾಂಕನ LBA 2025-26 9ನೇ ತರಗತಿ ಸೆಕೆಂಡ್ ಸೆಮಿಸ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಚಲನ ಹಮಾರ ಕಾಮ್ ಹೇ, ಖೇಲೋ ಕೂದೋ ಸ್ವಸ್ಥ ರಹೋ, ಇವೆರಡರ ಸೇರಿ ಗಂದು ಗದ್ಯ ಪದ್ಯದ ಮೇಲೆ 20 ಅಂಕಗಳ ಒಂದು LBA ಪ್ರಶ್ನೆ ಪತ್ರಿಕೆ ಇದೆ. ಸೊ ಯಾರಿಗೆಲ್ಲ ಈ PDFಗಳು ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ನೀವು ತೊಗೊಳ್ಬೋದು. ಸೊ ಎಲ್ಲ ಆಲ್ ಸಬ್ಜೆಕ್ಟಲ್ಲಿ LBAಗಳನ್ನು ಕೊಡ್ತೀವಿ. ಪ್ರಶ್ನೆ ಪತ್ರಿಕೆ ಹೇಗಿದೆ ಅನ್ನೋದನ್ನು ಒಂದು ಸರಿ ನೋಡ್ಕೊಡ್ರಿ. ಪ್ರಶ್ನೆ ಪತ್ರಿಕಾಕಿ ರೂಪರೇಖೆ ಇದೆ. ಸೊ ಸ್ಮರಣೆಗೆ 5 ಅಂಕ, ಸಮಜ್ನಾಗೆ 10, ಅಭಿವ್ಯಕ್ತಿಗೆ 5, ಒಟ್ಟಾರೆ 20 ಅಂಕ. ಇನ್ನು ಕಠಿಣತೆಯ ಸ್ತರಗಳನ್ನು ನೋಡೋದಾದರೆ ಸರಳ 5 ಅಂಕ ಇದೆ, ಸಾಮಾನ್ಯ 10 ಅಂಕ ಇದೆ, ಕಠಿಣ 5 ಇದೆ, ಒಟ್ಟಾರೆ 20 ಅಂಕ. ಇನ್ನು ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರ 5 ಅಂಕ ಇದ್ದಾವೆ, ಲಘು ಉತ್ತರ 12 ಇದ್ದಾವೆ, ದೀರ್ಘ ಉತ್ತರ 3 ಅಂಕ. ಸೊ ಟೋಟಲಿ 20 ಮಾರ್ಕ್ ಇದೆ. ಇನ್ನು ಪಾಠ ಆಧಾರಿತ ಅಂಕ ವಿತರಣೆಯಲ್ಲಿ ನೋಡೋದಾದರೆ ಚಲನ ಹಮಾರ ಕಾಮೆಗೆ 10 ಅಂಕ 6 ಪ್ರಶ್ನೆ, ಖೇಲೋ ಕೂದೋ ಶಸ್ತ್ರವಗೆ 10 ಅಂಕ 6 ಪ್ರಶ್ನೆ. ಸೊ ಟೋಟಲಿ 20 ಕ್ವಶನ್ಸ್, 12 ಮಾರ್ಕ್ಸ್, 12 ಪ್ರಶ್ನೆಗಳನ್ನು ಇಟ್ಟಿದ್ವಿ. ಇನ್ನು ಆಧಾರ ಪತ್ರಕಗಳನ್ನು ನೋಡೋದಾದರೆ ಚಲನ ಹಮಾರ ಕಾಮೆ ಅಂತಕ್ಕಂಥ ಪದ್ಯಪಾಠಕ್ಕೆ ಸ್ಮರಣೆಯಲ್ಲಿ ವೆರಿ ಶಾರ್ಟ್ ಆನ್ಸರ್ 1 ಅಂಕದ್ದು 3 ಪ್ರಶ್ನೆ ಇದ್ದಾವೆ, ಸಮಾಜನದಲ್ಲಿ ಶಾರ್ಟ್ ಆನ್ಸರ್ದಲ್ಲಿ 2 ಅಂಕದ್ದು 2 ಪ್ರಶ್ನೆ ಇದ್ದಾವೆ, ರಸಗ್ರಹಣದಲ್ಲಿ ಲಾಂಗ್ ಆನ್ಸರಲ್ಲಿ 3 ಅಂಕದ್ದು 1 ಪ್ರಶ್ನೆ ಇದೆ. ಸೊ ಟೋಟಲಿ 6 ಪ್ರಶ್ನೆ 10 ಅಂಕ. ಇನ್ನು ಖೇಲೋ ಕೂದೋ ಶಸ್ತ್ರ ಹೋದಲ್ಲಿ ಜ್ಞಾನದಲ್ಲಿ ವೆರಿ ಶಾರ್ಟ್ ಆನ್ಸರ್ 1 ಅಂಕದ್ದು 3 ಪ್ರಶ್ನೆ ಇದ್ದಾವೆ, ಸಮಜ್ನದಲ್ಲಿ ಅಂಡರ್ಸ್ಟ್ಯಾಂಡಿಂಗಲ್ಲಿ 2 ಅಂಕದ್ದು 2 ಪ್ರಶ್ನೆ ಇದ್ದಾವೆ, 3 ಅಂಕದ್ದು 1 ಪ್ರಶ್ನೆ. ಈ ಸ್ಟಾರ್ ಏನದಪ್ಪ ಅಂದರೆ ಇಂಟರ್ನಲ್ ಚಾಯ್ಸನ್ನು ಸೂಚಿಸ್ತದೆ. ಸೊ ಇಲ್ಲಿನ ಟೋಟಲಿ 6 ಕ್ವಶನ್ಸ್ ಇದ್ದಾವೆ, 10 ಮಾರ್ಕ್ ಇದ್ದಾವೆ. ಸೊ ಕೋಷ್ಟಕದ ಒಳಗಡೆ ಇರ್ತಕ್ಕಂಥ ಸಂಖ್ಯೆ ಪ್ರಶ್ನೆಗಳನ್ನು, ಹೊರಗಡೆ ಇರ್ತಕ್ಕಂಥ ಅಂಕಗಳನ್ನು ಏನು ಮಾಡ್ತದೆ ಅಂದರೆ ಸೂಚಿಸ್ತದೆ ಅನ್ನೋದನ್ನು ಬರೆದಿದ್ದೀನಿ. ಇದು ಪ್ರಶ್ನೆ ಪತ್ರಿಕೆ ಇತ್ತು. ಸೊ ನಾನು ಡೈರೆಕ್ಟಾಗಿ ನಿಮಗೆ ಕೀ ಆನ್ಸರ್ ಪೇಜ್ಗೆ ತರ್ತೀನಿ. ಪಾಠಾಧಾರಿತ ಮೂಲ್ಯಾಂಕನ LBA 2025-26 ಚಲನ ಹಮಾರ ಕಾಮ್ ಹೇ, ಖೇಲೋ ಕೂದೋ ಸ್ವಸ್ಥ ರಹೋ. ಸೊ ಇದು ಉತ್ತರ ಪತ್ರಿಕಾ ಇದೆ. ಸೊ ತರಗತಿ 9 ಇದೆ, ವಿಷಯ ತೃತೀಯ ಭಾಷಾ ಹಿಂದಿ, अंक 20, समय 40 निमिष. मुख्य प्रश्न 1, निम्नलिखित प्रश्नों के लिए 4 विकल्प सुझाए गए हैं, उनमें से सही उत्तर चुनकर संकेताक्षर सहित लिखिए. 2 ಪ್ರಶ್ನೆಗಳಿದ್ದಾವೆ, ಪ್ರತಿಯೊಂದಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಮೊದಲ ಪ್ರಶ್ನೆ ಅವಶ್ಯಕ ವಿರುದ್ಧಾರ್ಥಕ ಶಬ್ದ ಕೇಳಿದ್ರು, ಆಪ್ಷನ್ ಎ ಅನಾವಶ್ಯಕ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು ಸೆಕೆಂಡ್ದಲ್ಲಿ ಛಾತ್ರಕ ಸಮಾನಾರ್ಥಕ ಶಬ್ದ ಅಂತ ಕೇಳಿದರು. ಸೊ ಮಿತ್ರ, ಜವಾನ, ಶ್ರೋತ, ವಿದ್ಯಾರ್ಥಿ ಇದೆ. ಸೊ ಆಪ್ಷನ್ ಡಿ ವಿದ್ಯಾರ್ಥಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು ಅನುರೂಪದಗಳನ್ನು ಸಹಿತ 2 ಪ್ರಶ್ನೆ ಇಟ್ಟಿದ್ದೀವಿ, ಪ್ರತಿ ಪ್ರಶ್ನೆಗೆ 1 ಅಂಕ. 2 ಪ್ರಶ್ನೆ 2 ಅಂಕ. ಜಬ್ ತಕ್ ನ ಮಂಜಿಲ್, ತಬ್ ತಕ್ ನ ವಿರಾಮ. ಇನ್ನು ಫೋರ್ತದಲ್ಲಿ ಶತರಂಜ್ ಅನ್ನೋದು ಮಾನಸಿಕ ಖೇಲ್ ಆದರೆ ಕಬಡ್ಡಿ ಅನ್ನೋದು ಡ್ಯಾಶ್ ಅಂತ ಕೇಳಿದರು. ಸೊ ಕಬಡ್ಡಿ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಅದು ಶಾರೀರಿಕ ಖೇಲ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು 1 ಅಂಕದಲ್ಲಿ ಉತ್ತರವನ್ನು ಬರೆಸಲಿಕ್ಕೆ ಬಯಸ್ತಕ್ಕಂಥದ್ದು 2 ಪ್ರಶ್ನೆಗಳಿತ್ತು. ಸೊ ಪ್ರತಿ ಪ್ರಶ್ನೆಗೆ 1 ಅಂಕ. 2 ಪ್ರಶ್ನೆ 2 ಅಂಕ. 5ನೇ ಪ್ರಶ್ನೆ ಚಲನ ಹಮಾರ ಕಾಮೆ ಕವಿತಾಕೆ ಕವಿ ಕೌನ್ ಹೇ ಅಂತ ಕೇಳಿದರು. ಸೊ ದ ಆನ್ಸರ್ ಈ ಚಲನ ಹಮಾರ ಕಾಮೆ ಕವಿತಾಕೆ ಕವಿ ಶಿವಮಂಗಲ್ ಶಿವ್ ಸುಮನ್ ಹೇ. 6ನೇ ಪ್ರಶ್ನೆ ಜೀವನ್ ಮೇ ಕಿಸ್ಕಾ ಸ್ಥಾನ್ ಮಹತ್ವಪೂರ್ಣ ಹೇ ಅಂತ ಕೇಳಿದ್ದಾರೆ. ಸೊ ಜೀವನ್ ಮೇ ಸೇಹತ್ ಕಾ ಸ್ಥಾನ್ ಮಹತ್ವಪೂರ್ಣ ಹೇ ಅನ್ನೋದು ಉತ್ತರ. ಇನ್ನು 2 ಅಂಕದ 4 ಪ್ರಶ್ನೆಗಳಿದ್ದಾವೆ, ಒಟ್ಟಾರೆ 8 ಅಂಕ. ಪ್ರಶ್ನೆ 7, आज मेरे सामने है रास्ता इतना पड़ा, इस पंक्ति का आशय क्या है ಅಂತ ಕೇಳಿದರು. सो आज मेरे सामने है रास्ता इतना पड़ा पंक्ति का आशय यह है कि आज कवि के सामने बहुत सी चुनौतियां हैं, उचित चुनौती को चुनकर अपनी मंजिल तक पहुंचना है ಅನ್ನೋದು ಉತ್ತರ. ಇನ್ನು 8ನೇ ಪ್ರಶ್ನೆ कविता की अंतिम पंक्ति में कवि ने क्या संदेश दिया है. सो जीवन कभी रुका नहीं है, वह मंजिल की ओर बढ़ता ही जाता है. इसी जीवन के सफ़र में कुछ लोगों ने निराश होकर साथ छोड़ा और हार गए, लेकिन जो मंजिल तक साथ रहे उनकी सफलता अभिराम है. चलना ही हमारा काम है. इನ್ನು 9th खेलों से क्या लाभ है ಅಂತ ಕೇಳಿದರು. खेलों से तन मन स्वस्थ होता है, छात्रों में धैर्य, लगन, परिश्रम, उत्साह, परस्पर सहयोग आदि गुणों का विकास होता है. खेलों द्वारा नाम के साथ साथ पैसा भी कमा सकते हैं ಅಂತ ಬರೆದ್ರೆ ಸಾಕು. ಇನ್ನು 10th ಕ್ವಶನ್ ಏನಿತ್ತು ಅಂದ್ರೆ खेलों द्वारा बच्चों में क्या विकास होता है ಅಂತ ಕೇಳಿದ್ದಾರೆ. सो खेलों द्वारा बच्चों में धैर्य, लगन, परिश्रम, उत्साह, परस्पर सहयोग आदि गुणों का विकास होता है ಅನ್ನೋದು ಉತ್ತರ ಇತ್ತು. ಇನ್ನು ಭಾವವನ್ನು ಸ್ಪಷ್ಟ ಮಾಡಬೇಕು. ಸೊ ಸಾಲುಗಳಿತ್ತು. मैं पूर्णता की खोज में दर दर भटकता ही रहा,
प्रत्येक पग पर कुछ न कुछ रोड़ा अटकता ही रहा। निराशा क्यों मुझे, जीवन इसी का नाम है, चलना हमारा काम है ಅನ್ನೋದು ಪದ್ಯ ಇತ್ತು. ಇದರ ಆನ್ಸರ್ ಏನು ಬರಿಬೋದಪ್ಪ ಅಂದ್ರೆ, कवि कहता है कि अपने सिद्धि को ढूंढते दर दर फिरता ही रहा, पर हर एक कदम पर कुछ न कुछ बाधाएं आती ही रही, लेकिन मुझे निराशा नहीं है, बल्कि इसी को जीवन मानकर आगे चलना चाहिए. ಇನ್ನು 4-5 ವಾಕ್ಯೊಮ್ಮೆ ಉತ್ತರ लिखे ಒಳಗಡೆ 3 ಅಂಕದ್ದು ಒಂದು ಪ್ರಶ್ನೆಗೆ ಉತ್ತರ ಬರಬೇಕು. ಆಯ್ಕೆ ಕೊಟ್ಟಿತ್ತು. सो राज्य और राष्ट्र के स्तर पर खिलाड़ियों को कौन कौन सी सुविधाएं दिए जाते हैं. सो आंसर इतो राज्य और राष्ट्र के स्तर पर खिलाड़ियों को पुरस्कार दिए जाते हैं, जैसे अर्जुन, एकलव्य, द्रोणाचार्य, ध्यानचंद, राजू खेल रत्न आदि पुरस्कार के साथ धनराशि भी दी जाती है. राज्य और राष्ट्रीय स्तर के खिलाड़ियों को राज्य सरकार, केंद्र सरकार, बैंक और कई कंपनियों में नौकरी दी जाती है. पुरस्कार प्राप्त खिलाड़ियों को नौकरियों की भर्ती में आरक्षण की सुविधा भी रहती है. इतना ही नहीं, रेल, हवाई जहाज़ आदि में सफ़र करने के लिए भी विशेष रूप से आरक्षण की सुविधा दी जाती है. कई कंपनियां खिलाड़ियों को अपने प्रतिनिधियां बना लेती हैं ಅಂತ ಬರೆದ್ರೆ ಸಾಕು. ಇನ್ನು खेल के बारे में लिखिए ಅಂತ ಕೇಳಿದ್ದಾರೆ. सो खेलों की दुनिया में सदा आनंद और उल्लास का वातावरण रहता है. उत्साह का शीतल समीर बहता रहता है. खेल से तन मिलता है. खेलों द्वारा हम नाम के साथ साथ मन स्वस्थ होता है. मनोरंजन भी साथ धन भी कमा सकते हैं. कहा जाता है कि स्वस्थ शरीर में ही स्वस्थ मस्तिष्क का निवास होता है ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಈ ಒಂದು ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ. ಸೊ ವಿಶೇಷವಾಗಿ ನಾವು ಮತ್ತೇನು ಮಾಡಿದ್ದೀವಿ ಅಂದರೆ ಪ್ರಶ್ನೋಕ ವಿಶ್ಲೇಷಣೆಗಳನ್ನು ಸಹಿತನೂ ಕೂಡ ಮಾಡಿದ್ದೀವಿ. ಇಲ್ಲಿ ಪ್ರಶ್ನೆ ಸಂಖ್ಯೆ ಇದೆ, ಪಾಠ का नाम, ಉದ್ದೇಶ, ನಿರ್ದಿಷ್ಟ, ಅಂಕ, ಪ್ರಶ್ನ ಸ್ವರೂಪ, ಕಠಿಣತಾ, ಸಮಯ. ಸೊ ಫಸ್ಟ್ ಕ್ವಶನ್ ಬಂದುಬಿಟ್ಟು ಖೇಲೋ ಕೂದೋ ಸ್ವಸ್ಥ ರಹೋದಿಂದ, ಅದು ಸ್ಮರಣೆಯಲ್ಲಿ ಪಹಚಾನನ ಅಂತಕ್ಕಂಥ ನಿರ್ದಿಷ್ಟ 1 ಅಂಕ. ವಸ್ತುನಿಷ್ಠ ಪ್ರಶ್ನೆ ಸರಳ. ಸೊ ಮ್ಯಾಕ್ಸಿಮಮ್ 2 ಮಿನಿಟ್ಸ್ ಅಂತ ನಾವು ಉತ್ತರಿಸಲಿಕ್ಕೆ ಸಮಯವನ್ನು ಕೊಟ್ಟಿತ್ತು. ಈ ಥರದ ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಸೊ ಯಾರಿಗೆಲ್ಲ ಇಷ್ಟ ಇದೆ ಅನ್ನೋರು, ಬೇಕು ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.